ಇಂಗ್ಲೆಂಡ್ ವಿರುದ್ಧದ ಸರಣಿಯನ್ನ ಸಮಬಲಗೊಳಿಸಿರುವಂತ ಟೀಮ್ ಇಂಡಿಯಾದ ಆಟಗಾರರು ಸದ್ಯ ರೆಸ್ಟ್ ಮೂಡ್ನಲ್ಲಿದ್ದಾರೆ. 1.5 ತಿಂಗಳಲ್ಲಿ 25 ದಿನಗಳ ಕಾಲ ಫೀಲ್ಡಿಗಿಳಿದವರು ಈಗ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಆದರೆ ಅಭಿಮಾನಿಗಳು ಮಾತ್ರ ನೆಕ್ಸ್ಟ್ ಮ್ಯಾಚ್ಗಳ ಸರ್ಚ್ ಮಾಡೋಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಭಾರತ ತಂಡ ಮತ್ತೆ ಮೈದಾನಕ್ಕೆ ಇಳಿಯೋದು ಯಾವಾಗ? ಮುಂದಿನ ಪಂದ್ಯಗಳ ಶೆಡ್ಯೂಲ್ ಹೇಗಿದೆ ಅನ್ನೋ ಬಗೆಗಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿ ಮುಗಿದ ಬೆನ್ನಲ್ಲೇ ಭಾರತದ ಮುಂದಿನ ವೇಳಾಪಟ್ಟಿಗಳ ಬಗ್ಗೆ ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಆದರೆ ಆಗಸ್ಟ್ ತಿಂಗಳು ಅಂದ್ರೆ ಈ ತಿಂಗಳಲ್ಲಿ ಟೀಮ್ ಇಂಡಿಯಾದ ಯಾವುದೇ ಪಂದ್ಯಗಳು ನಡೆಯೋದಿಲ್ಲ. ಯಾಕಂದ್ರೆ ನಿಗದಿತ ವೇಳಾಪಟ್ಟಿಯಂತೆ ಆಗಸ್ಟ್ನಲ್ಲಿ ನಡೆಯಬೇಕಿದ್ದಂತ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸರಣಿಯನ್ನ ಈಗಾಗಲೇ ರದ್ದುಗೊಳಿಸಲಾಗಿದೆ. ಅಂದ್ರೆ ಸದ್ಯಕ್ಕೆ ರದ್ದುಗೊಳಿಸಲಾಗಿದೆ, ಅದನ್ನ ಮುಂದಿನ ವರ್ಷಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಯಾಕಂದ್ರೆ ಉಭಯ ರಾಷ್ಟ್ರಗಳ ನಡುವಿನ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಸದ್ಯಕ್ಕೆ ಸರಣಿಯನ್ನ ಆಡದಿರೋಕೆ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಈ ತಿಂಗಳಲ್ಲಿ ಯಾವುದೇ ಪಂದ್ಯ ಇರೋದಿಲ್ಲ. ಭಾರತದ ಪಂದ್ಯಗಳನ್ನ ನೋಡ್ಬೇಕು ಅಂದ್ರೆ ಏಷ್ಯಾ ಕಪ್ ಟೂರ್ನಿವರೆಗೂ ಕೂಡ ನೀವು ಕಾಯಲೇಬೇಕಾಗುತ್ತೆ. ಸೆಪ್ಟೆಂಬರ್ 10ರಂದು ಕಣಕ್ಕಿಳಿಯಲಿದೆ ಟೀಮ್ ಇಂಡಿಯಾ. 2025ರ ಏಷ್ಯಾ ಕಪ್ ಟೂರ್ನಿ ಸೆಪ್ಟೆಂಬರ್ 9ರಿಂದ ಶುರುವಾಗಲಿದ್ದು ಟೀಮ್ ಇಂಡಿಯಾ ಮತ್ತೆ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಏಷ್ಯಾ ಕಪ್ನಲ್ಲಿ ಭಾರತ ತಂಡ ಸೆಪ್ಟೆಂಬರ್ 10ರಂದು ತನ್ನ ಮೊದಲ ಪಂದ್ಯವನ್ನ UAE ವಿರುದ್ಧ ಆಡಲಿದೆ. ಬಳಿಕ ಸೆಪ್ಟೆಂಬರ್ 14ಕ್ಕೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವನ್ನ ನಿಗದಿ ಮಾಡಲಾಗಿದೆ. ಆದರೆ ಭಾರತ ಈ ಪಂದ್ಯವನ್ನ ಆಡುತ್ತಾ ಅನ್ನೋದೇ ಡೌಟ್ ಇದೆ. ಯಾಕಂದ್ರೆ ಪೆಹಲ್ಗಾಮ್ ಅಟ್ಯಾಕ್ ಬಳಿಕ ಎರಡೂ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ ಜಾಸ್ತಿಯಾಗಿದೆ. ಯಾಕಂದ್ರೆ WCL ನಲ್ಲಿ ಯುವರಾಜ್ ಸಿಂಗ್ ನಾಯಕತ್ವದ ಭಾರತ ಚಾಂಪಿಯನ್ಸ್ ತಂಡ ಪಾಕ್ ವಿರುದ್ಧದ ಪಂದ್ಯಗಳನ್ನು ಆಡೋಕೆ ನಿರಾಕರಿಸಿತ್ತು. ಇನ್ನು ಏಷ್ಯಾ ಕಪ್ನಲ್ಲಿ 3ನೇ ಪಂದ್ಯ ಒಮಾನ್ ವಿರುದ್ಧ ಸೆಪ್ಟೆಂಬರ್ 19ಕ್ಕೆ ನಡೆಯಲಿದೆ. ಸೆಪ್ಟೆಂಬರ್ 28ಕ್ಕೆ ಫೈನಲ್ ಮ್ಯಾಚ್ ಅನ್ನು ನಿಗದಿ ಮಾಡಲಾಗಿದೆ. ಸೊ ಇದಿಷ್ಟು ಏಷ್ಯಾ ಕಪ್ ಟೂರ್ನಿಯ ಡೀಟೇಲ್ಸ್. ಈ ಟೂರ್ನಿ ಆದ್ಮೇಲೆ ಭಾರತ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಸರಣಿಗಳನ್ನಾಡಲಿದೆ. ಅಕ್ಟೋಬರ್ನಿಂದ ಶುರುವಾಗಲಿರುವಂತ ಭಾರತದ ಮುಂದಿನ ಸರಣಿಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಯಾವ ದಿನಾಂಕದಂದು ಪಂದ್ಯಗಳು ನಡೆಯುತ್ತೆ, ಹಾಗೆ ಎದುರಾಳಿ ಯಾರು, ಎಷ್ಟು ಪಂದ್ಯಗಳಿರುತ್ತೆ, ಯಾವ ಮಾದರಿ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅಕ್ಟೋಬರ್ 2 ಮತ್ತು 10ರಂದು ಟೆಸ್ಟ್ ಪಂದ್ಯ ನಡೆಯುತ್ತೆ ವೆಸ್ಟ್ ಇಂಡೀಸ್ ವಿರುದ್ಧ. ಅದು 2 ಪಂದ್ಯಗಳು. ಸೊ 2 ಪಂದ್ಯಗಳು ಮಾತ್ರ ಟೆಸ್ಟ್ ಪಂದ್ಯ ಇರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಆರಂಭದಲ್ಲಿ 2 ಪಂದ್ಯಗಳು ನಡೆಯುತ್ತೆ. ಆ ಬಳಿಕ ಅಕ್ಟೋಬರ್ 19, ಅಕ್ಟೋಬರ್ 23, ಅಕ್ಟೋಬರ್ 25ರಂದು ಏಕದಿನ ಮಾದರಿಯಲ್ಲಿ 3 ಪಂದ್ಯಗಳನ್ನು ಆಸ್ಟ್ರೇಲಿಯಾ ವಿರುದ್ಧ ಭಾರತ ಆಡಲಿದೆ. ಆ ಬಳಿಕ ಅಕ್ಟೋಬರ್ 29, ಅಕ್ಟೋಬರ್ 31 ಹಾಗೆ ನವೆಂಬರ್ 2, 6, 8 T20 ಮಾದರಿಯಲ್ಲಿ 5 ಪಂದ್ಯಗಳನ್ನು ಆಸ್ಟ್ರೇಲಿಯಾ ವಿರುದ್ಧ ಭಾರತ ಆಡಲಿದೆ. ಆ ಬಳಿಕ ನವೆಂಬರ್ 14 ಹಾಗೆ ನವೆಂಬರ್ 22ರಂದು ಟೆಸ್ಟ್ ಪಂದ್ಯ ನಡೆಯುತ್ತೆ. ಅದು ಕೂಡ ಸೌತ್ ಆಫ್ರಿಕಾ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿ ಇದು. ಇದಾದ ಬಳಿಕ ನವೆಂಬರ್ 30, ಡಿಸೆಂಬರ್ 3 ಹಾಗೆ 6ರಂದು ಏಕದಿನ ಮಾದರಿಯಲ್ಲಿ 3 ಪಂದ್ಯಗಳು ನಡೆಯುತ್ತೆ. ಅದು ಸೌತ್ ಆಫ್ರಿಕಾ ವಿರುದ್ಧ. ಇದಾದ ಬಳಿಕ ಡಿಸೆಂಬರ್ 9, ಡಿಸೆಂಬರ್ 11, 14, 17 ಹಾಗೆ 19 ಟೋಟಲ್ ಆಗಿ 5 T20I ಪಂದ್ಯಗಳು ನಡೆಯುತ್ತೆ. ಅದು ಕೂಡ ಸೌತ್ ಆಫ್ರಿಕಾ ವಿರುದ್ಧವೇ. ಸೊ ಇವಿಷ್ಟು ಈ ವರ್ಷದ ಟೀಮ್ ಇಂಡಿಯಾ ಸರಣಿಗಳು ಹಾಗೆ ಶೆಡ್ಯೂಲ್. ಆ ಬಳಿಕ 2026ರ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲಿ 5 ಪಂದ್ಯಗಳ T20 ಸರಣಿಯನ್ನ ಹಾಗೆ 3 ದಿನಗಳ ಏಕದಿನ ಸರಣಿ ಆಡೋಕೆ ಈಗಾಗಲೇ ಶೆಡ್ಯೂಲ್ ಫಿಕ್ಸ್ ಆಗಿದೆ. ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿ ಬಳಿಕ ಭಾರತ ತಂಡ T20 ವಿಶ್ವಕಪ್ಗೆ ಕಸರತ್ತನ್ನು ನಡೆಸಲಿದೆ. ಶ್ರೀಲಂಕಾ ಹಾಗೆ ಭಾರತದಲ್ಲಿ ನಡೆಯಲಿರುವಂತಹ 2026ರ T20 ವಿಶ್ವಕಪ್ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಡುವೆ ನಡೆಯುವಂತ ಚಾನ್ಸಸ್ ಇದೆ. ಬಟ್ ಇನ್ನು ಡೇಟ್ ಕೂಡ ಫೈನಲ್ ಆಗಿಲ್ಲ. ಆ ಬಳಿಕ IPL ಹಬ್ಬ ಶುರುವಾಗಲಿದೆ. ಸೊ ನೀವು ಯಾವ ಸರಣಿಗಾಗಿ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.